ನೋಡಿ, ಸಿದ್ದರಾಮಯ್ಯ ಅವರು ರಾಜೀನಾಮೆ ನೀಡಿದ ನಂತರದಲ್ಲಿ ಈಗ ಹೊಸ ಸರ್ಕಾರ ಏನು ರಚನೆ ಆಗ್ತಾ ಇದೆಯಲ್ಲ, ಅದರಲ್ಲಿ CM ಆಗಿ DK ಶಿವಕುಮಾರ್ ಅವರು, DCM ಆಗಿ ಡಾಕ್ಟರ್ G ಪರಮೇಶ್ವರ್ ಅವರು, ಇನ್ನು ಉಳಿದಂತೆ ಸಚಿವರಾಗಿ KH ಮುನಿಯಪ್ಪ, ಜಾರ್ಜ್, MB ಪಾಟೀಲ್, ರಾಮಲಿಂಗಾರೆಡ್ಡಿ, ಸತೀಶ್ ಜಾರಕಿಹೊಳಿ, ಕೃಷ್ಣ ಬೈರೇಗೌಡರು, ಪ್ರಿಯಾಂಕ್ ಖರ್ಗೆ, UT ಖಾದರ್, ಈಶ್ವರ್ ಖಂಡ್ರೆ, ಯತೀಂದ್ರ ಸಿದ್ದರಾಮಯ್ಯ, ಹಾಗೆಯೇ ಶರಣಪ್ರಕಾಶ್ ಪಾಟೀಲ್ ಅವರು, ಇವರೆಲ್ಲರೂ ಕೂಡ ಅಂದರೆ ಯತೀಂದ್ರ ಸಿದ್ದರಾಮಯ್ಯ ಅವರು ಮಾತ್ರ ಹೊಸ ಮುಖ, ಭೈರತಿ ಸುರೇಶ್ ಅವರು, ಇವರೆಲ್ಲರೂ ಕೂಡ ನಿರೀಕ್ಷೆ ಮಾಡಿದ್ದು ಮೊದಲ ಹಂತದಲ್ಲಿ ಇವರೇ ಇರ್ತಾರೆ ಅಂತೇಳಿ. ಅದರಲ್ಲೂ ಸಿದ್ದರಾಮಯ್ಯ ಸಂಪುಟದಲ್ಲಿ ಸರ್ಕಾರದ ಭಾಗವಾಗಿದ್ದವರು DK ಶಿವಕುಮಾರ್ ಅವರ ಸಂಪುಟದಲ್ಲೂ ಕೂಡ ಈ ಎಲ್ಲ ನಾಯಕರು ಇವತ್ತು ನೂತನ ಸಚಿವರಾಗಿ ಪ್ರಮಾಣ ವಚನವನ್ನು ಸ್ವೀಕರಿಸಿದ್ದಾರೆ. ಆಮೇಲೆ ಎಲ್ಲರದ್ದು ನಿರೀಕ್ಷೆ ಇದ್ದೇ ಇದೆ, ಯಾವ ಖಾತೆ ಕೊಡ್ತಾರೆ ಅಥವಾ ಯಾವ ಇಲಾಖೆ ಕೊಡ್ತಾರೆ ಅಂತ. ಬಟ್ ಯಾವುದೇ ಇಲಾಖೆ ಜವಾಬ್ದಾರಿ ಕೊಟ್ಟರು ಕೂಡ ನಿಭಾಯಿಸ್ತಾರೆ. ಬಿಕಾಸ್ ನಾನು ಈಗ ಆಲ್ರೆಡಿ ಹೇಳ್ತಾ ಇದ್ದೆ, ಎಲ್ಲರೂ ಕೂಡ ಹಿರಿಯರು, ಅನುಭವ ಇರೋವಂಥವ್ರು, ಅವ್ರ ಸಂಪುಟದಲ್ಲಿರೋರು. ಬಟ್ ಅಟ್ಲೀಸ್ಟ್ ಇನ್ನು ಉಳಿದ 20 ಸ್ಥಾನಗಳಿದೆಯಲ್ಲ, ಈಗ 13+1 DK ಶಿವಕುಮಾರ್ ಅವರು, ಅದನ್ನು ಹೊರತುಪಡಿಸಿದ್ರೆ 20 ಸ್ಥಾನಗಳಿಗೆ ಏನಾದರೂ ಯುವಕರಿಗೆ ಆದ್ಯತೆ ಕೊಡ್ತಾರಾ ಅಥವಾ ಯಂಗ್ಸ್ಟರ್ಸಿಗೆ ಅವಕಾಶ ಮಾಡಿಕೊಡ್ತಾರಾ, ಹೊಸೊಬ್ರಿಗ, ಅಥವಾ ಅದರಲ್ಲೂ ಮಿಕ್ಸ್ ಆಗುತ್ತಾ, ಹಳಬ್ರು ಹೊಸೊಬ್ರು ಎಲ್ಲರೂ ಸೇರಿಸಿ ಮಾಡ್ತಾರಾ, ಈ ಥರದ ಲೆಕ್ಕಾಚಾರ. ಬಟ್ ಅದು ಆ ನಂತರದ ಬೆಳವಣಿಗೆಗಳದು. ಬಟ್ ಈಗ ಮೊದಲ ಹಂತದಲ್ಲಿ 13 ಮಂದಿ ಸಚಿವರಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡಿದ್ದಾಯಿತು. ಈಗ ಕ್ಯಾಬಿನೆಟ್ ಮೀಟಿಂಗ್ ಕೂಡ ಆಗ್ತಾ ಇದೆ. ಕ್ಯಾಬಿನೆಟ್ ಮೀಟಿಂಗ್ನಲ್ಲಿ ಸಾಕಷ್ಟು 18 ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ಮಾಡ್ತಾ ಇದ್ದಾರೆ. ಮಹತ್ವದ ನಿರ್ಧಾರವನ್ನು ತೆಗೆದುಕೊಳ್ಳಬಹುದಾದಂಥ ಸಾಧ್ಯತೆ ಕೂಡ ದಟ್ಟವಾಗಿದೆ ಅಂತೇಳಿ ಮಾಹಿತಿ ಸಿಗ್ತಾ ಇದೆ. ಅಲ್ಲಿನ್ನೇನು ಪ್ರೆಸ್ ಮೀಟ್ ಆರಂಭ ಆಗುತ್ತಲ್ಲ, ಆ ಪ್ರೆಸ್ ಮೀಟ್ನಲ್ಲಿ ಸಾಕಷ್ಟು ವಿಚಾರಗಳನ್ನು ನೂತನ ಮುಖ್ಯಮಂತ್ರಿ ಆಗಿರುವಂಥ DK ಶಿವಕುಮಾರ್ ಅವರು ಹೇಳ್ತಾರೆ. ಆಮೇಲೆ ಇನ್ನುಳಿದಂತೆ ಯುವಕರಿಗೆ ಯಾಕೆ ಕೊಟ್ಟಿಲ್ಲ, ಆಮೇಲೆ ರಾಮಲಿಂಗಾರೆಡ್ಡಿ ಅವರು ಮಾತನಾಡಬೇಕಾದ್ರೆ ಹೇಳ್ತಾ ಇದ್ರಲ್ಲ, ಆ ಥರದ್ದು ಬೇಸರ ಸಹಜವಾಗಿ ಇದ್ದೇ ಇರುತ್ತೆ, ಯಾಕೆ ಇಲ್ಲ ಅಂತೇಳಿ. ಆಮೇಲೆ ಅದರ ಜೊತೆಗೆ ಈ ಮೊದಲ ಹಂತದ ಲಿಸ್ಟ್ನಲ್ಲಿ ಗುಂಡೂರಾವ್ ಅವರಿಲ್ಲ, ಜಮೀರ್ ಅವರಿಲ್ಲ, ಅದರ ಜೊತೆಗೆ HC ಮಹದೇವಪ್ಪ ಅವರಿಲ್ಲ. ಇದೆಲ್ಲ ಕೂಡ ನಿರೀಕ್ಷೆ ಮಾಡಿದ್ದು.